ಸೂಪರ್ ಸ್ಟಾರ್ ರಿಯಾಲಿಟಿ ಶೋ ಮೂಲಕ ಕನ್ನಡ ಕಿರುತೆರೆಗೆ ಕಾಲಿಟ್ಟ ಪುಟ್ಟ ಹುಡುಗಿ ಮಹಿತಾ ಇದೀಗ ನಾನಿನ್ನ ಬಿಡಲಾರೆ ಸೀರಿಯಲ್ನಲ್ಲಿ ನಟಿಸುತ್ತಿದ್ದಾಳೆ. ಈ ಹಿಂದೆ ಚುಕ್ಕಿತಾರೆ ಸೀರಿಯಲ್ ಮೂಲಕ ಜನರ ಗಮನ ಸೆಳೆದಿದ್ದಳು. ಸ್ಕೂಲ್ ಮತ್ತು ಸೀರಿಯಲ್ ಎರಡನ್ನ ಮಹಿತಾ ಹೇಗೆ ಮ್ಯಾನೇಜ್ ಮಾಡುತ್ತಿದ್ದಾಳೆ, ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಎಂದು ಮಹಿತಾ ತಾಯಿ ತನುಜಾ ಮಾತನಾಡಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಮಹಿತಾಗೆ ನಾನು ಹಾಡುತ್ತಿದ್ದೆ. ಆಗ ಒಂದು ಸಾಲು ತಪ್ಪದೆ ಹಾಡುತ್ತಿದ್ದಳು. ಹಾಡಲು ಇಂಟ್ರೆಸ್ಟ್ ಇದೆ ಎಂದು ಸೇರಿಸಿದೆ. ಕೋವಿಡ್ ಸಮಯದಲ್ಲಿ ಜನರಿಗೆ ಅರಿವು ಮೂಡಿಸುವ ವಿಡಿಯೋ ಮಾಡಿದೆ. ಆಗ ಆಕ್ಟಿಂಗ್ ಇಂಟ್ರೆಸ್ಟ್ ಇದೆ ಎಂದು ತಿಳಿಯಿತು. ಬರೀ ಓದಬೇಕು ಎಂದು ನಾನು ಯಾವತ್ತೂ ಒತ್ತಡ ಹಾಕುವುದಿಲ್ಲ. ಆಕೆಗೆ ಯಾವುದೇ ಟ್ಯಾಲೆಂಟ್ ಇದ್ದರೂ ಸಪೋರ್ಟ್ ಮಾಡಬೇಕು ಅನ್ನೋದು ನನ್ನ ಆಸೆ. ಮಹಿತಾಗೆ ಅವಕಾಶಗಳು, ವೇದಿಕೆಗಳು ಸಿಕ್ಕಿರುವುದಕ್ಕೆ ಸಪೋರ್ಟ್ ಮಾಡುತ್ತಿದ್ದೇವೆ. ಮಹಿತಾಗೂ ಇಂಟ್ರೆಸ್ಟ್ ಇರುವ ಕಾರಣ ಮಾಡುತ್ತಿದ್ದಾಳೆ. ತಂದೆ ತಾಯಿ ಬಲವಂತಕ್ಕೆ ಮಗು ಎಷ್ಟು ದೂರ ಓಡಬಹುದು. ಅವರಿಗೆ ಆಸಕ್ತಿ ಇದ್ದಾಗ ನಾವು ಸಪೋರ್ಟ್ ಮಾಡಿದಾಗ ಅವಳ ಪ್ರತಿಭೆಗೆ ಜನರ ಪ್ರೀತಿ ಸಿಗುತ್ತಿದೆ. ಎಲ್ಲಿ ತನಕ ಹೋಗುತ್ತದೆ ಗೊತ್ತಿಲ್ಲ, ಆದರೆ ಜನರ ಪ್ರೀತಿ ಗಳಿಸಬೇಕು, ಜನರ ಮನಸ್ಸಿನಲ್ಲಿ ಉಳಿಯಬೇಕು ಅನ್ನೋ ಆಸೆ ಇದೆ ಎಂದು ಸಂದರ್ಶನದಲ್ಲಿ ತನುಜಾ ತಾಯಿ ಮಾತನಾಡಿದ್ದಾರೆ. ನನ್ನ ಕನಸುಗಳು ಬೇರೆ ಇತ್ತು, ಆದರೆ ನಾನು ಬದುಕುತ್ತಿರುವುದೇ ನಾನು ಅಂದುಕೊಂಡಂತೆ ನಡೆಯುವುದಿಲ್ಲ. ನಮ್ಮ ಆಸೆಗಳು 1000 ಇರುತ್ತೆ, ಆದರೆ ದೇವರು ಪ್ರತಿಯೊಂದು ಡಿಸೈನ್ ಮಾಡುತ್ತಾನೆ. ನೀನು ಸಿಂಗರ್ ಅಲ್ಲ, ಟಾಪ್ ಸಿಂಗರ್ ಆಗಬೇಕು, ನೀನು ಟಾಪ್ ಆರ್ಟಿಸ್ಟ್ ಆಗಬೇಕು, ಟಾಪ್ ಹೀರೋಯಿನ್ ಆಗಬೇಕು ಎಂದು ನಾವು ಒತ್ತಡ ಹಾಕುವುದು ಅಲ್ಲ. ಅವಳಿಗೆ ಸ್ಟ್ರಾಂಗ್ ಆಸೆ ಇದ್ದರೆ ಸಪೋರ್ಟ್ ಮಾಡ್ತೀವಿ. ದೇವರು ಅವಕಾಶ ಮಾಡಿಕೊಟ್ಟಾಗ ಆಕೆ ಶ್ರಮ ಹಾಕುವುದರ ಬಗ್ಗೆ ನಾನು ಗಮನ ಕೊಡುತ್ತಿದ್ದೇನೆ. ನಾವು ದೊಡ್ಡ ಕನಸು ಕಾಣಬಹುದು, ಆದರೆ ಅದೇ ಆಗುತ್ತೆ ಅನ್ನೋ ಆಸೆ ನನಗೆ ಇಲ್ಲ. ಹಲವರು ಸಂದರ್ಶನ ಮಾಡುತ್ತಾ ಅವಳಿಗೆ ಹೇಳುತ್ತಾರೆ, ನೀನು ಚೆನ್ನಾಗಿ ಆಕ್ಟಿಂಗ್ ಮಾಡುತ್ತಿದ್ದೀಯಾ, ಹಾಗಾದ್ರೆ ನೀನು ಹೀರೋಯಿನ್ ಆಗ್ತೀಯಾ ಎನ್ನುತ್ತಾರೆ. ಹೆಣ್ಣು ಮಕ್ಕಳ ಬಗ್ಗೆ ನಾನು ಹೇಗೆ ಹೇಳೋದು, ಬಾಡಿ ನೇಚರ್, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಏನೋ ಬದಲಾವಣೆ ಆಗುತ್ತದೆ. ಆ ಕನಸು ಅವಳಿಗೆ ತುಂಬಿಬಿಟ್ಟರೆ, ಏನಾದರೂ ಸಣ್ಣದಾದರೆ ಅದನ್ನು ತೆಗೆದುಕೊಳ್ಳುವ ಶಕ್ತಿ ಇರಬೇಕು. ಎಲ್ಲದನ್ನ ಕಲಿತಿರಬೇಕು. ನಿಮ್ಮ 100% ಶ್ರಮ ಹಾಕಬೇಕು. ನಿನ್ನ ಹಣೆ ಬರದಲ್ಲಿ ದೇವರು ಅದನ್ನೇ ಬರೆದಿದ್ದರೆ ಅದೇ ಆಗುತ್ತೆ. ನೀನು ಯಾವುದೇ ಕೆಲಸ ಮಾಡಿದರೂ 100% ಶ್ರಮ ಹಾಕಿ ಕೆಲಸ ಮಾಡು. ಉಳಿದಿದ್ದು ದೇವರಿಗೆ ಬಿಟ್ಟು ಬಿಡು ಎನ್ನುತ್ತೀನಿ ಎಂದು ತನುಜಾ ಹೇಳಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.